ಪಕ್ಷ ಭೇದ ಬಿಟ್ಟು ನಾವು ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ. ಉಗ್ರರಿಗೆ ಜಾತಿ ಅಂತ ಇರಲ್ಲ, ಯಾರು ಮಾಡಿದ್ರು ಅದು ನಾವೆಲ್ಲ ಖಂಡಿಸ್ತೀವಿ. ನಾವು ಆರಿಸ್ ಭಾಯ್ ಹೇಳ್ದಂಗೆ ಪಾಪ ಅವ್ರು ಟೂರಿಸ್ಟ್ ಹೋಗಿರೋದು, ಅವರು ಟೂರಿಸ್ಟ್ ಸುತ್ತಾಡೋಕ್ಕೆ ಅವ್ರ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಈ ಥರ ಘಟನೆ ಹಾಕಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಇನ್ನು ಎಷ್ಟು ಖಂಡಿಸಿದ್ರೂ ಕಡಿಮೆನೆ. ಇದಕ್ಕೆ ಸರಿಯಾದಂಥ ಜವಾಬ್ದಾರಿಯುತವಾಗಿ ಸರ್ಕಾರ ಇದಕ್ಕೆ ಉತ್ತರ ಕೊಡುವಂಥದ್ದು ಸರ್ಕಾರ ಕೂಡ ಒಪ್ಕೊಂಡಿದೆ. ನಾವೆಲ್ಲರೂ ಸೇರಿ ತಿರೋಗಿರೋರಿಗೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಯಾಕೆಂದರೆ ಇಂಥ ಅನ್ಯಾಯ ಬಹುಶಃ ಯಾರಿಗೂ ಆಗಬಾರ್ದು. ಅವರೆಲ್ಲ ಒಂದು ರಜಕ್ಕೆ ಹಾಲಿಡೇಗೆ ಅಂತ ಹೋಗಿರೋವಂಥವ್ರು, ಅವರೇನು ಅಲ್ಲೇನೋ ವ್ಯಾಪಾರ ಮಾಡೋಕ್ಕೂ ಇನ್ನೊಂದಕ್ಕೆ ಹೋಗಿರೋರಲ್ಲ. ಅಂಥವ್ರನ್ನ ಅಮಾಯಕರನ್ನ ಕೊಂದಿದ್ದಾರೆ ಅಂದರೆ ಅವ್ರನ್ನ ಇದಕ್ಕಿಂತ ಭಾಳ ಇದಾಗಿ ಸಾಯಿಸುವಂಥದ್ದು ಆಗಬೇಕು ಸರ್ಕಾರದ ಕಡೆಯಿಂದ ಅನ್ನೋದು ನಮ್ಮೆಲ್ಲರ ಕೋರಿಕೆ. ಇದರಲ್ಲಿ ಎಲ್ರಿಗೂ ನಾವು ಶಾಂತಿ ಸಮಾಧಾನಕ್ಕೋಸ್ಕರ ಇವತ್ತು ಈ ಒಂದು ಟಾರ್ಚ್ ಮಾರ್ಚನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕರೆದಿದೆ. ಅದಕ್ಕೆ ನಾವು ಕೂಡ ಭಾಗಿಯಾಗಿದ್ದೀವಿ. ಸರ್, ಈಗ ಭಯೋತ್ಪಾದಕರ ದಾಳಿಯಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಹುಡುಕುವಂಥ ಕೆಲಸ ಆಗ್ತಾ ಇದೆ. ಇಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಬಾರ್ದು. ಇದು ದೇಶದ ವಿರುದ್ಧ ಆಗಿರುವಂಥದ್ದು. ದೇಶದ್ರೋಹಿಗಳವರು, ಅವರ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿಂದ, ಇದರಲ್ಲಿ ರಾಜಕೀಯ ಯಾರೇ ಮಾಡಿದ್ರೂ ಅದು ಸರಿಯಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದನ್ನು ಎದುರಿಸಬೇಕು. ಓಕೆ ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಕೇಂದ್ರಕ್ಕೆ ಅಂತ? ಏನು ಮಾಡಿದ್ರೂ ಇದಕ್ಕೆ ನಮ್ಮ ಪಕ್ಷ ಬೆಂಬಲ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ KPCC ಅಧ್ಯಕ್ಷರು ಹೇಳಿದ್ದಾರೆ. ಪಕ್ಷ ಭೇದ ಬಿಟ್ಟು ನಾವು ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ. ಉಗ್ರರಿಗೆ ಜಾತಿ ಅಂತ ಇರಲ್ಲ, ಯಾರು ಮಾಡಿದ್ರು ಅದು ನಾವೆಲ್ಲ ಖಂಡಿಸ್ತೀವಿ. ನಾವು ಆರಿಸ್ ಭಾಯ್ ಹೇಳ್ದಂಗೆ ಪಾಪ ಅವ್ರು ಟೂರಿಸ್ಟ್ ಹೋಗಿರೋದು, ಅವರು ಟೂರಿಸ್ಟ್ ಸುತ್ತಾಡೋಕ್ಕೆ ಅವ್ರ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಈ ಥರ ಘಟನೆ ಹಾಕಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ.